ರಾತ್ರಿ ಪೂರ್ತಿ ನಿದ್ರೆ ಮಾಡಿದ ನಂತರವೂ ಎವರ್ಲಿ ದಣಿದಂತೆ ಎಚ್ಚರವಾಯಿತು. ತಾನು ಮೊದಲಿನಂತೆ ಏಕೆ ಚೆನ್ನಾಗಿ ಅನುಭವಿಸುತ್ತಿಲ್ಲ ಎಂದು ಅವಳು ಯೋಚಿಸಿದಳು. ಉಪಾಹಾರದ ಸಮಯದಲ್ಲಿ ಎವರ್ಲಿ ತನ್ನ ತಾಯಿಗೆ ತಾನು ಆಲಸ್ಯದಿಂದ ಬಳಲುತ್ತಿದ್ದೇನೆ ಎಂದು ಹೇಳಿದಳು. ಉತ್ತಮವಾಗಲು ಆರೋಗ್ಯಕರ ದೈನಂದಿನ ದಿನಚರಿಯನ್ನು ರಚಿಸಲು ಅವಳ ತಾಯಿ ಸೂಚಿಸಿದಳು. ಎವರ್ಲಿ ವ್ಯಾಯಾಮದಿಂದ ಪ್ರಾರಂಭಿಸಲು ನಿರ್ಧರಿಸಿದಳು. ಅವಳು ಹೊರಗೆ ಸ್ಟ್ರೆಚ್ ಮಾಡಲು ಮತ್ತು ತೋಟದಲ್ಲಿ ಜಾಗಿಂಗ್ ಮಾಡಲು ಹೋದಳು. ಚಿಪ್ಸ್ ಬದಲಿಗೆ ಎವರ್ಲಿ ಒಂದು ಸೇಬು ಮತ್ತು ನೀರನ್ನು ತೆಗೆದುಕೊಂಡಳು. ಆರೋಗ್ಯಕರ ಆಹಾರವು ಆರೋಗ್ಯಕರ ದೇಹವನ್ನು ಮಾಡುತ್ತದೆ ಎಂದು ಅವಳು ಯೋಚಿಸಿದಳು. ಎವರ್ಲಿ ವಿಶ್ರಾಂತಿ ಪಡೆಯಲು ಯೋಗವನ್ನು ಪ್ರಯತ್ನಿಸಿದಳು. ಅದು ಅವಳಿಗೆ ಶಾಂತ ಮತ್ತು ಸಂತೋಷವನ್ನುಂಟು ಮಾಡಿತು. ಅವಳ ಕಾರ್ಯನಿರತ ದಿನದಿಂದ ಪರಿಪೂರ್ಣ ವಿರಾಮ. ಆ ರಾತ್ರಿ ಎವರ್ಲಿ ಬೇಗನೆ ಮಲಗಿದಳು. ಅವಳ ಕೋಣೆ ಶಾಂತ ಮತ್ತು ಸ್ನೇಹಶೀಲವಾಗಿತ್ತು. ತನ್ನ ಹೊಸ ದಿನಚರಿಗೆ ಅಂಟಿಕೊಳ್ಳುವ ಬಗ್ಗೆ ಅವಳು ಹೆಮ್ಮೆಪಟ್ಟಳು. ಮರುದಿನ ಎವರ್ಲಿ ಉಲ್ಲಾಸದಿಂದ ಮತ್ತು ಶಕ್ತಿಯಿಂದ ಎಚ್ಚರಗೊಂಡಳು. ಅವಳು ತನ್ನ ದಿನವನ್ನು ಪೂರ್ಣವಾಗಿ ಆನಂದಿಸಲು ಸಿದ್ಧಳಾಗಿದ್ದಳು. ಪ್ರತಿದಿನವೂ ಉತ್ತಮ ಭಾವನೆ ಹೊಂದಲು ಆರೋಗ್ಯಕರ ಅಭ್ಯಾಸಗಳು ಪ್ರಮುಖವಾಗಿವೆ. ಸಣ್ಣದಾಗಿ ಪ್ರಾರಂಭಿಸಿ ಮತ್ತು ಅದು ಮಾಡುವ ದೊಡ್ಡ ವ್ಯತ್ಯಾಸವನ್ನು ನೋಡಿ.